ಎಸಿನು ಸಮೃದ್ಧಿ ಮಂಜುನಾಥ್ ಅವರು ಕೂಡ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಎಲ್ಲೋ ಒಂದು ಕಡೆ ದೇವೇಗೌಡರ ಧರ್ಮಪತ್ನಿಯ ಈ ಒಂದು ವಿದಾಯ ನಿಜಕ್ಕೂ ಕೂಡ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಒಂತರಹದಲ್ಲಿ ಶೋಕದ ವಾತಾವರಣದಲ್ಲಿರುವಂತೆ ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ ಸರ್? ಅಲ್ಲ, ಅದು ಶೋಕ ಅನ್ನಕ್ಕಿಂತ ನಾನು ಮದುವೆ ಆಗಿದ್ದೀನಿ, ಬಟ್ ಅವ್ರ ಆದರ್ಶ ಅವ್ರಿಬ್ಬರನ್ನು ಕಂಡಾಗ ಈಗೇನ್ ಬಂದು ನಮ್ಮ ಹೆಂಡತಿ ನೋಡ್ಬೇಕು ಅನಿಸ್ತದೆ. ಯಾಕಂದ್ರೆ ಆ ಪ್ರೀತಿ ವಾತ್ಸಲ್ಯ ಗಂಡ ಹೆಂಡತಿ ಕಾಣ್ತಾ ಇತ್ತು. ಸುಮಾರು ಜನ ನಮ್ಮಂತ ಯುವಕರಿಗೆ ಗಂಡ ಹೆಂಡತಿ ಹೇಗ್ ಬದುಕ್ಬೇಕು ಅನ್ನೋದು ಚೆನ್ನಮ್ಮ ಮತ್ತು ದೇವೇಗೌಡರು ತೋರಿಸ್ಕೊಟ್ಟಿದ್ದಾರೆ ನಮ್ಗೆ. ಜಸ್ಟ್ ನಾನೊಂದು 1 hour 1.5 hour ಮುಂಚೆ ಹಾಸ್ಪಿಟ್ಲಿಗೆ ಹೋಗಿದ್ದೆ. ವೆಂಟಿಲೇಟರ್ ಇದ್ರು. ನನ್ನ ಅಣ್ಣ ಕೇಳಿದ್ರು ಹೆಂಗೆ ಅಂತ ಕೇಳ, ವೆಂಟಿಲೇಟರ್ ಇದ್ದಾರೆ, ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳಿದ್ರು. ಬಟ್ ಅದೃಷ್ಟ ವರ್ಷ ಅದೇನಾಗ್ತಂದ್ರೆ ಜಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ಹೃದಯಾಘಾತ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ನಿಜವಾಗ್ಲೂ ಆ ತಾಯಿ, ನಾನು ಹೇಳ್ಬಾರ್ದು ಗೊತ್ತಿಲ್ಲ, ಒಂದ್ಸರಿ ದೇವಸ್ಥಾನದಲ್ಲಿ ಕಂಡ ಘಟನೆ. ಅವ್ರು ಎಷ್ಟು ಜನ ಕುಟುಂಬದವ್ರು ಇದಾರೆ, ಎಷ್ಟು ಮೊಮ್ಮಕ್ಳಿದ್ದಾರೆ, ಎಲ್ಲರ ಬಗ್ಗೆನೂ ಇದ್ರು ಹೇಳ್ತಿದ್ದಾರೆ ಏನ್ರಲ್ಲಿ ದೇವಸ್ಥಾನದಲ್ಲಿ ಹೆಸರು. ಈ ಕಾಲದಲ್ಲಿ ಕೂಡ ಅಂತ ದೈವಭಕ್ತಿ ಇರ್ತಕ್ಕಂಥ ವ್ಯಕ್ತಿಲಿ ಯಾರೋ ಇದ್ದಾರೆ ಅಂತಾರೆ ಖಂಡಿತವಾಗ್ಲು ಚೆನ್ನಮ್ಮ ಅಂತ ಹೇಳ್ಬೋದು. ತಾಯಿ ಚಾಮುಂಡೇಶ್ವರಿ, ರಾಜರಾಜೇಶ್ವರಿ ಈ ಒಂದು ದುಃಖ ಆ ಒಂದು ಕುಟುಂಬಕ್ಕೆ ಬರೆಸುವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ. ಅಪರೂಪದ ದಂಪತಿಗಳು ಸರ್, ಕೊನೆಗಾಲದವರೆಗೂ ಕೂಡ ಗಂಡನ ಸೇವೆ ಮಾಡ್ಕೊಂಡೇ ಇದ್ದಂತಹ ಧರ್ಮಪತ್ನಿ ಅಲ್ವಾ ಸರ್? ಇಲ್ಲ ಒಂದ್ ಕಡೆ ನನ್ಗೆ ಈಗ ನೀವು ಹೇಳ್ತಾ ನನಗೆ ಬೂಮ್ಸ್ ಅಂದ್ರೆ ನನ್ಗೆ ಇದಾಗ್ತದೆ ನನಗೆ. ಬಟ್ ನಮ್ ದೇವೇಗೌಡರು ಎಷ್ಟೊತ್ತಾದ್ರೂ ಮನೆಗೆ ಹೋಗ್ಲಿ ಸರ್, ಅವ್ರು ತಿಂದ್ಮೇಲೆ ಇವ್ರು ತಿಂತಾ ಇದ್ರು ಸರ್, ನಾವು ಕಂಡ ದೃಶ್ಯ. ಸೊ ಈಗ ಕಾಲದ ಗಂಡ ಹೆಂಡತಿಗೆ ಆದರ್ಶ ದಂಪತಿಗಳಾಗಿದ್ರು ಸರ್. ನಿಜವಾಗ್ಲು ತುಂಬಾ ದುಃಖ ಆಗ್ತದೆ. ಬಟ್ ಎಲ್ಲೋ ಒಂದ್ ಕಡೆ ನಮ್ ತಾಯಿ ಕಳ್ಕೊಂಡಂಗೆ ಇದಾಗ್ತದೆ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.